ಡಿ.ಕೆ. ಶಿವಕುಮಾರ್ ಬಣದಿಂದ ಹೊರಬರ್ತಲೇ ಇದೆ ತಾಳ್ಮೆಯ ಮಾತು. ತಮಗೆ ನೆನಪಿದೆ ಡಿ.ಕೆ. ಸುರೇಶ್ ಅವರು ಹೇಳಿದ್ದು, ಅಧಿಕಾರ ಶಾಶ್ವತ ಅಲ್ಲ, ತಾಳ್ಮೆಯೂ ಶಾಶ್ವತ ಅಲ್ಲ. ಅಧಿಕಾರ ಶಾಶ್ವತ ಅಲ್ಲ ಎಲ್ಲರಿಗೂ ಗೊತ್ತಿದೆ, ಆದರೆ ತಾಳ್ಮೆ ಶಾಶ್ವತ ಅಲ್ಲ ಅಂತಂದ್ರೆ ತಾಳ್ಮೆ ಅಥವಾ ಸಹನೆಯ ಕಟ್ಟೆ ಯಾವಾಗ ಬೇಕಾದರೂ ಒಡಿಬಹುದು ಅಂತ. ಎಷ್ಟು ದಿನ ಅಂತ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ಅಂತ ಡಿ.ಕೆ. ಸುರೇಶ್ ಹೇಳಿದ್ರು. ಈಗ ಶಿವಗಂಗಾ ಬಸವರಾಜ್ ಅವರು ಡಿ.ಕೆ. ಬಣದಿಂದ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಡಿ.ಕೆ. ಬಣದಿಂದ ಹೊರಬರ್ತಲೇ ಇದೆ ತಾಳ್ಮೆಯ ಮಾತು. ಮನೆ ಡಿ.ಕೆ. ಸುರೇಶ್ ತಾಳ್ಮೆ ಮಂತ್ರ. ಇಂದು ಶಿವಗಂಗಾ. ಮನುಷ್ಯನ ಸಹನೆ ತಾಳ್ಮೆ ಎಲ್ಲದಕ್ಕೂ ಲಿಮಿಟ್ ಇರುತ್ತೆ. ಆ ಲಿಮಿಟ್ ಮೀರಿದಾಗ ಸಹನೆಯ ಕಟ್ಟೆ ಒಡೆದು ಹೋಗುತ್ತೆ. ಡಿ.ಕೆ. ಸುರೇಶ್ ಹೇಳಿರೋದೆಲ್ಲ ಸತ್ಯ ಅಂತ ಬಸವರಾಜ್ ಶಿವಗಂಗಾ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಸ್ಥಾನನ ಬಿಟ್ಕೊಡಲ್ಲ ಅಂತಂದ್ರೆ ದೊಡ್ಡ ಸ್ಥಾನದಲ್ಲಿರೋರು ಸ್ಥಾನ ಬಿಟ್ಬಿಡ್ತಾರಾ? ಯಾರು ಅಷ್ಟು ಸುಲಭದಲ್ಲಿ ಕುರ್ಚಿ ಬಿಟ್ಕೊಡೋದಿಲ್ಲ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳಿ ಅನ್ನೋ ರೀತಿ ಇರಬೇಕು. ಸದ್ಯ ನಾವು ತಾಳ್ಮೆಯಿಂದ ಇದೀವಿ ಅಂತ ಬಸವರಾಜ್ ಶಿವಗಂಗಾ ಹೇಳಿದ್ದಾರೆ. ಅಧಿಕಾರ ಮತ್ತು ತಾಳ್ಮೆ ಯಾವುದು ಶಾಶ್ವತವಲ್ಲ ಅಂತ ಅದು ಹಂಗೆ ಅಲ್ಲ, ಮನುಷ್ಯಂಗೂ ಒಂದು ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ. ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ. ಕುರ್ಚಿ ಬಿಟ್ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಡೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭ ಕುರ್ಚಿ ಬಿಟ್ಕೊಡೋದಿಲ್ಲ. ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನ್ಸಲ್ಲ. ಯಾಕೆಂದರೆ ಹಂಗೇನಾದ್ರು 2 ವರ್ಷ ಏನು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ತಾವೆಲ್ಲ ಕೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆ ಏನಾದ್ರು 2 ವರ್ಷ ಆಗಿದ್ದರೆ 100ಕ್ಕೆ 100 ನನಗೆ ಗ್ಯಾರಂಟಿ ಇದೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರ್ಲಿಲ್ಲ. 2.5 ವರ್ಷಕ್ಕೆ ಬಿಟ್ಕೊಡ್ತಾ ಇದ್ರು. ಆ ಥರನ ಆಗಿದೆ ಇಲ್ಲ ಅನ್ನೋದು ನೀವು ಮನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ. ಇದಕ್ಕೆ ಇನ್ನೊಂದು ತಾಳ್ಮೆಗೂ ಒಂದು ಮಿತಿ ಅಂತ ಇದೆ.